ಕಲ್ಕಿ ಜೀವನವನ್ನ ತಿಳ್ಕೊಳ್ಳೋಕು ಮುಂಚೆ ಕಲಿ ಯಾರು ಅಂತ ತಿಳ್ಕೊಳ್ಳೋಣ. ಬ್ರಹ್ಮನಿಂದ ಯಾವುದೇ ಒಂದು ಪದಾರ್ಥ ಬಂದ್ರು ಅದು ಯಾವುದೋ ಒಂದು ರೂಪನ ಧರಿಸುತ್ತೆ. ಈ ತರ ಇದ್ದಾಗ ಒಂದ್ಸರಿ ಬ್ರಹ್ಮನ ಮಲದ್ವಾರದಿಂದ ಕಪ್ಪಾಗಿರೋ ಒಂದು ಪದಾರ್ಥ ಹೊರಬೀಳುತ್ತೆ. ಅದು ಮನುಷ್ಯನನ್ನ ಹೋಲುವ ಪುರುಷ ರೂಪ ಧರಿಸುತ್ತೆ. ಅವನೇ ಅಧರ್ಮ. ಇವನ ಹೆಂಡತಿ ಮಿಥ್ಯ. ಮಿಥ್ಯ ಅಂದ್ರೆ ಅಸತ್ಯ ಅಂತ. ಇವರಿಬ್ಬರಿಗೂ ದಂಭ ಮತ್ತೆ ಮಾಯ ಅನ್ನುವ ಮಕ್ಕಳು ಹುಟ್ಟುತ್ತಾರೆ. ಇವರಿಬ್ಬರು ರಮಿಸೋದ್ರಿಂದ ಲೋಭ ಅಂದ್ರೆ ದುರಾಸೆ ಅನ್ನೋ ಮಗ, ನಿಕೃತಿ ಅಂದ್ರೆ ಮೋಸ ಅನ್ನೋ ಮಕ್ಕಳು ಹುಟ್ಟುತ್ತಾರೆ. ಇವರಿಬ್ರು ರಮಿಸೋದ್ರಿಂದ ಕ್ರೋಧ ಮತ್ತೆ ಹಿಂಸಾ ಅನ್ನೋ ಮಕ್ಕಳು ಹುಟ್ಟುತ್ತಾರೆ. ಕ್ರೋಧ ಮತ್ತೆ ಹಿಂಸೆಗೆ ಹುಟ್ಟಿದವನೇ ಕಲಿ. ಈ ಕಲಿಯುಗದ ಅಧಿಪತಿ. ಕಲಿಪುರುಷ ದೊಡ್ಡದಾದ ಹೊಟ್ಟೆ, ಕೆಂಪು ನಾಲಿಗೆ, ಮೈಬಣ್ಣ ಕಪ್ಪಾಗಿದ್ದು ತನ್ನ ಜನನಾಂಗವನ್ನು ಕೈಯಲ್ಲಿ ಹಿಡಿದುಕೊಂಡಿರ್ತಾನೆ. ಕಲಿ ತಂಗಿ ದುರುಕ್ತಿ ಅಂದ್ರೆ ಕಟುವಾದ ಮಾತು ಅಂತ ಅರ್ಥ. ಕಲಿಯಿಂದ ಹೀಗೆ ಗರ್ಭ ಧರಿಸಿ ಭಯ ಮತ್ತೆ ಮೃತ್ಯುವಿಗೆ ಜನ್ಮ ನೀಡ್ತಾಳೆ. ಭಯ ಮತ್ತೆ ಮೃತ್ಯು ರಮಿಸಿ ನಿರಾಯ ಅಂದ್ರೆ ನರಕ ಅನ್ನೋ ಮಗ ಮತ್ತು ಯಾತನೆ ಅಂದ್ರೆ ನೋವು ಅನ್ನೋ ಮಕ್ಕಳು ಹುಟ್ಟುತ್ತಾರೆ. ಇವರಿಬ್ರು ರಮಿಸೋದ್ರಿಂದ 10,000 ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ. ಇದು ಕಲಿ ಚರಿತ್ರೆ.